ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಪ್ಲೆಸೆಂಟಾ ಪ್ರಿವಿಯಾ ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೆಸೆಂಟಾ ಪ್ರಿವಿಯಾ. ನಿಮಗೆ ಪ್ಲೆಸೆಂಟಾ ಪ್ರಿವಿಯಾ ಇತ್ತು ಅಂತಂತಂದರೆ ಏನು ಆಗುತ್ತೆ, ಏನೆಲ್ಲ ಆಗಬಹುದು, ವಾಟ್ ಆರ್ ದ ರಿಸಲ್ಟ್ಸ್ ಅಂತ, ನೀವೇನೆಲ್ಲ ಮಾಡಬಹುದು ಅಂತ, ಏನಾಗುತ್ತೆ ನೀವೇನೆಲ್ಲ ಮಾಡಬಹುದು, ಏನು ಸೊಲ್ಯೂಷನ್ ಅಂತ. ಓಕೆ, ಮತ್ತೆ ಆಗ್ತಡ ನೋಡೋಣ. ಫಸ್ಟು ವಾಟ್ ಆರ್ ದ ಟೈಪ್ಸ್ ಆಫ್ ಪ್ಲೆಸೆಂಟಾ ಪ್ರಿವಿಯಾ. ಓಕೆ, ಅದರಲ್ಲಿ 4 ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 1 ಅಂತಂತಂದರೆ ಲೋ ಲೈಯಿಂಗ್ ಪ್ಲೆಸೆಂಟಾ. ಓಕೆ, ಯೂಶಲ್ ಆಗಿ ಇದನ್ನು ಕನ್ಸಿಡರೇ ಮಾಡಲ್ಲ ಪ್ಲೆಸೆಂಟಾ ಪ್ರಿವಿಯಾನಲ್ಲಿ. ಇದು ಲೋ ಲೈಯಿಂಗ್ ಪ್ಲೆಸೆಂಟಾ, ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ, ಪಾರ್ಷಿಯಲ್ ಪ್ಲೆಸೆಂಟಾ ಪ್ರಿವಿಯಾ, ಕಂಪ್ಲೀಟ್ ಪ್ಲೆಸೆಂಟಾ ಪ್ರಿವಿಯಾ ಅಂತ. ಓಕೆ, ಸೊ ಈ ಲೋ ಲೈಯಿಂಗ್ ಪ್ಲೆಸೆಂಟಾನಲ್ಲಿ ಏನಾಗುತ್ತೆ, ಇದು ಸರ್ವಿಕ್ಸ್ ಅಂತಂದರೆ ಇದು ಸರ್ವಿಕ್ಸ್. ಓಕೆ, ಇಲ್ಲಿಂದ ಯೂಟ್ರಸ್ ಇರುತ್ತೆ, ಹಿಂಗೆ ಯೂಟ್ರಸ್ ಇರುತ್ತೆ. ಇದು ಸರ್ವಿಕ್ಸ್ ಅಂದರೆ ಓಪನಿಂಗ್, ಯೂಟ್ರಸ್ನ ಓಪನಿಂಗ್, ಗರ್ಭಾಶಯದ ಓಪನಿಂಗ್. ಇದು ಪ್ಲೆಸೆಂಟಾ ಅಂದ್ಕೊಳ್ಳಿ. ಓಕೆ, ಇದು ಹೀಗೆ ಕೆಳಗಡೆ ಇದೆ. ಇದು ಸರ್ವಿಕ್ಸ್ ಪ್ರಕಾರ ಸರ್ವಿಕ್ಸ್ ಇದೆ, ಅದರ ಪಕ್ಕ ಪ್ಲೆಸೆಂಟಾ ಇದೆ. ಇಲ್ಲಿಂದ ಮೇಲ್ಗಡೆಗೆ ಇದಿಷ್ಟು ಗರ್ಭಾಶಯ. ಓಕೆ, ಇದು ಸರ್ವಿಕ್ಸ್, ಇದು ಪ್ಲೆಸೆಂಟಾ ಇಲ್ಲಿ ಹತ್ತಿರ ಇದೆ. ದಿಸ್ ಇಸ್ ಲೋ ಲೈಯಿಂಗ್ ಪ್ಲೆಸೆಂಟಾ. ಯೂಶ್ವಲ್ ಆಗಿ ಲೋ ಲೈಯಿಂಗ್ ಪ್ಲೆಸೆಂಟಾಯಿಂದ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆ್ಯಂಡ್ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಆಗ್ತಾ, ಅಂದರೆ ಮಗು ಬೆಳೀತಾ ಬೆಳೀತಾ ನೀವು ಯಾವಾಗ ಸೆಕೆಂಡ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟ್ರಿಗೆ ಬರ್ತೀರಾ, ಆವಾಗ ಈ ಪ್ಲೆಸೆಂಟಾ ಹೀಗೆ 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 ಮೂವ್ ಹಾಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ ಯೂಶ್ವಲ್ ಆಗಿ. ಸೊ ಹಾಗಾಗಿ ಈ ಲೋ ಲೈಯಿಂಗ್ ಪ್ಲೆಸೆಂಟಾಯಿಂದ ಯೂಶ್ವಲ್ ಆಗಿ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಆದ್ರೂ ಡಾಕ್ಟರ್ಸು ರಿಸ್ಕ್ ಏನಕ್ಕೆ ಅಂತ ಬೆಡ್ ರೆಸ್ಟಲ್ಲಿ ಇರೋದಕ್ಕೆ ಹೇಳ್ತಾರೆ. ಆ್ಯಂಡ್ ಲೋ ಲೈಯಿಂಗ್ ಪ್ಲೆಸೆಂಟಾ ವೆರಿ ಕಾಮನ್ ಯಾವಾಗ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ. ಓಕೆ, ಯಾವಾಗ ಇದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲೂ ಲೋ ಲೈಯಿಂಗ್ ಇದ್ದು ಥರ್ಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಸ್ಟಾರ್ಟಿಂಗಲ್ಲೂ ಇತ್ತು ಅಂತಂತಂದರೆ ದೆನ್ ಡಾಕ್ಟರ್ಸು ಒಂದು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಗ್ರೇಡ್ 2, ದಿಸ್ ಇಸ್ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ. ಅಂದರೆ ಲೋ ಲೈಯಿಂಗ್ ಅಂದರೆ ಇಲ್ಲಿತ್ತಲ್ವಾ, ಈ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾನಲ್ಲಿ ಎಡ್ಜಿಗಿರುತ್ತೆ. ಓಕೆ, ನೋಡ್ಬೋದು. ಓಕೆ, ಇದು ಸರ್ವಿಕ್ಸ್, ಇದು ಅಂತಂದರೆ ಸರ್ವಿಕ್ಸ್ನ ಎಡ್ಜಿಗೆ ಇರುತ್ತೆ. ಓಕೆ, ಈ ಥರ ಇತ್ತು ಅಂತಂದರೆ ಅದನ್ನು ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ ಅಂತ ಹೇಳ್ತಾರೆ. ಯೂಶ್ವಲ್ ಆಗಿ ಇದರಿಂದನೂ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ಆಗಲ್ಲ, ಬಟ್ ಎಲ್ಲೂ ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರಾಬ್ಲಮ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅಗೇನ್ ಇದು ಕೂಡ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆದಂಗೆ ಮಗು ಬೆಳೀತಾ ಹೋದಂಗೆ ತಾನಷ್ಟಿಗೆ ತಾನೇ ಪ್ಲೆಸೆಂಟಾ ಮೂವ್ ಆಗಿ ಈ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ ಇದ್ದಿದ್ದು ಸಾರ್ಟ್ ಔಟ್ ಆಗುತ್ತೆ ಯೂಶ್ವಲ್ ಆಗಿ. ಓಕೆ, ನೆಕ್ಸ್ಟು ಗ್ರೇಡ್ 3, ಇದು ಪಾರ್ಷಿಯಲ್ ಪ್ಲೆಸೆಂಟಾ ಪ್ರಿವಿಯಾ. ಈ ಹೀಗಂದರೆ ಇಷ್ಟಿದ್ದವಾಗ ಅದು ಮಾರ್ಜಿನಲ್, ಹೀಗೆ ಸ್ವಲ್ಪ ಕವರ್ ಆಗಿತ್ತು, ನಿಮ್ಮ ಸರ್ವಿಕ್ಸ್ನ ಇಷ್ಟು ಕವರ್ ಆಗಿತ್ತು, ಇಷ್ಟು ಕವರ್ ಆಗಿತ್ತು, ಇಷ್ಟು ಕವರ್ ಆಗಿತ್ತು ಅಂತಂತಂದರೆ ಅದನ್ನು ಪಾರ್ಷಿಯಲ್ ಪ್ಲೆಸೆಂಟಾ ಪ್ರಿವಿಯಾ ಅಂತ ಕರೀತಾರೆ. ಓಕೆ, ಹೀಗೆ ಇದ್ದವಾಗ ಯೂಶ್ವಲ್ ಆಗಿ ಡೆಲಿವರಿ ಟೈಮಿನಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ತುಂಬ ಬ್ಲೀಡಿಂಗ್ ಆಗುತ್ತೆ. ಸೊ ಆವಾಗ ಡಾಕ್ಟರ್ಸು ಫಾಸ್ಟಾಗಿ ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಏನು ಡಿಸಿಷನ್, ಎಂಡ್ ಆಫ್ ದಿ ಡೇ C-ಸೆಕ್ಷನ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಗ್ರೇಡ್ 4, ಅದು ಕಂಪ್ಲೀಟ್ ಪ್ಲೆಸೆಂಟಾ ಪ್ರಿವಿಯಾ. ಹೀಗೆ ಕಂಪ್ಲೀಟಾಗಿ ಪ್ಲೆಸೆಂಟಾ ಸರ್ವಿಕ್ಸ್ನ ಕವರ್ ಮಾಡಿಬಿಟ್ಟಿರುತ್ತೆ. ಓಕೆ, ಅದು ಕಂಪ್ಲೀಟ್ ಪ್ಲೆಸೆಂಟಾ ಪ್ರಿವಿಯಾ. ಈ ಥರ ಇದ್ದವಾಗ ವಿತೌಟ್ ಸೆಕೆಂಡ್ ಥಾಟ್ ಡೈರೆಕ್ಟಾಗಿ ಡಾಕ್ಟರ್ಸು C-ಸೆಕ್ಷನ್ ಮಾಡ್ತಾರೆ. ಓಕೆ, ಸೊ ಟೋಟಲಾಗಿ ಹೇಳಬೇಕು ಅಂತಂತಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೇಡ್ ಅಂದರೆ ಲೋ ಲೈಯಿಂಗ್ ಪ್ಲೆಸೆಂಟಾ ಆ್ಯಂಡ್ ಗ್ರೇಡ್ 1 ದಟ್ ಇಸ್ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ ಇದ್ದವಾಗ ಪ್ಲೆಸೆಂಟಲ್ ಡ್ರಿಫ್ಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆಯೇ ದಿಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ಇಂಡಿವಿಜುವಲ್ ಪ್ರೆಗ್ನೆನ್ಸಿ. ಅಂದರೆ ಒಬ್ಬ ಹೆಣ್ಮಗುವಿಂದ ಇನ್ನೊಬ್ಬ ಇವರಿಗಾಗಬಹುದು, ಇವರಿಗಾಗದೇ ಇರಬಹುದು. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಆ್ಯಂಡ್ ನನಗೇನೆ ಹೋಸತಿ ಆಗಿರಬಹುದು, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ ಇದ್ದು ಅಥವಾ ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ದು ಥರ್ಡ್ ಟ್ರೈಮೆಸ್ಟ್ರಲ್ಲಿ ಸಾರ್ಟ್ ಔಟ್ ಆಗಿರಬಹುದು. ಆ್ಯಂಡ್ ಈ ಪ್ರೆಗ್ನೆನ್ಸಿನಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಆಗದೇ ಇರಬಹುದು. ಓಕೆ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಪ್ರೆಗ್ನೆನ್ಸಿ ಟು ಪ್ರೆಗ್ನೆನ್ಸಿ ಆ್ಯಂಡ್ ಪರ್ಸನ್ ಟು ಪರ್ಸನ್. ಅದು ಯಾರೂ ಹೇಳೋಕ್ಕಾಗಲ್ಲ ಹಾಗೇ ಆಗುತ್ತೆ ಅಂತ, ಬಟ್ ಆಬ್ವಿಯಸ್ಲಿ ವಿ ಹೋಪ್ ಫಾರ್ ಬೆಸ್ಟ್ ಅಂತ. ಆ್ಯಂಡ್ ಈ ಪ್ಲೆಸೆಂಟಲ್ ಡ್ರಿಫ್ಟ್ ಆಯಿತು ಅಂತಂತಂದರೆ ಯಾವುದ್ರಲ್ಲಾಗುತ್ತೆ, ಗ್ರೇಡ್ 1 ಆ್ಯಂಡ್ ಗ್ರೇಡ್ 2 ದಟ್ ಈಸ್ ಲೋ ಲೈಯಿಂಗ್ ಪ್ಲೆಸೆಂಟಾ ಆ್ಯಂಡ್ ಮಾರ್ಜಿನಲ್ ಪ್ಲೆಸೆಂಟಾ ಪ್ರಿವಿಯಾ ಇದ್ದಾಗ ಮಾತ್ರ ಆಗುತ್ತೆ. ಆ್ಯಂಡ್ ಗ್ರೇಡ್ 2, ಗ್ರೇಡ್ 3ನಲ್ಲಿ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇರೋದಿಲ್ಲ ಪ್ಲೆಸೆಂಟಲ್ ಡ್ರಿಫ್ಟ್ಗೆ. ಓಕೆ,
ಪ್ಲೆಸೆಂಟಲ್ ಡ್ರಿಫ್ಟ್ ಹೇಗಾಗುತ್ತೆ ಅಂತಂತ ಕೇಳಿದ್ರೆ, ಯೂಶಲಾಗಿ ಈ ಸರ್ವಿಕ್ಸ್ ಪಕ್ಕ ಇದು ಹೀಗೆ ಅಟ್ಯಾಚ್ ಆಗಿದೆ, ಪ್ಲೆಸೆಂಟ ಇಲ್ಲೇ ಬಂದು ಅಟ್ಯಾಚ್ ಆಗಿದೆ. ಮಗು ಈಗ ಬೆಳೀತಾ 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 ಯೂಟ್ರಸ್ ದೊಡ್ಡದಾಗ್ತಾ ಇದೆ. ಹೀಗೆ ಬರ್ಬೋದು, ಇಲ್ಲ ಹೀಗೆ ಮೇಲ್ಗಡೆ ಬರ್ಬೋದು, ಇಲ್ಲ ಒಟ್ಟು ಅವೇ ಫ್ರಮ್ ದ ಸರ್ವಿಕ್ಸ್ ಯಾವುದೇ ಪೊಸಿಷನಲ್ಲಿ ಇತ್ತು ಅಂತಂತಂದ್ರು, ಅಥವಾ ಈ ಕಡೆ ಅಂತ, ಇದು ಒಂದು ಎಕ್ಸಾಂಪಲ್, ಈ ಕಡೆ ಬೆಳೀತಿದೆ ಅಂತೆ, ಈ ಕಡೆನೂ ಬೆಳಿಬೋದು, ಯಾವ ವಾಲಿಗೆ ಯೂಟ್ರಸ್ ಹೆಂಗಿರುತ್ತೆ ಹಿಂಗಿರುತ್ತೆ, ಹೀಗೆ ಬೆಳಿಬೋದು, ಹೀಗೆ ಯಾವುದೇ ಪೊಸಿಷನಲ್ಲಿ ಬೇಕಾದ್ರೂ ಬೆಳಿಬೋದು, ಪ್ಲೆಸೆಂಟ ಅಟ್ಯಾಚ್ ಆಗಿ ಬೆಳಿಬೋದು. ಸೊ ಪ್ಲೆಸೆಂಟ್ ಮಗು ಹೇಗೆ ಬೆಳೀತಾ ಹೋಗುತ್ತೆ ಹಾಗೆ ಗರ್ಭಾಶಯ ಹಿಗ್ಗುತ್ತಾ ಹೋಗುತ್ತೆ, ಆ್ಯಂಡ್ ಪ್ಲೆಸೆಂಟ ಕೂಡ ಬೆಳೀತಾ ಹೋಗುತ್ತೆ. ಸೊ ಬೆಳೀತಾ ಪೊಸಿಷನ್ ಚೇಂಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದೇ ಪ್ಲೆಸೆಂಟಲ್ ಡ್ರಿಫ್ಟ್. ನೆಕ್ಸ್ಟು ಪ್ಲೆಸೆಂಟ ಪ್ರೀವಿಯಾ ಇತ್ತು ಅಂತಂದರೆ ಏನಾಗುತ್ತೆ, ವಾಟ್ ಇಸ್ ದ ಪ್ರಾಬ್ಲಮ್, ಯಾಕೆ ತುಂಬ ಹುಷಾರಾಗಿರಬೇಕು ಅಂತಂತ ಹೇಳ್ತಾರೆ, ಯಾಕೆ ತುಂಬ ಇಟ್ ಇಸ್ ಸೋ ಏನಂತಾರೆ ಕ್ರೂಷಿಯಲ್ ಅಂತಂತ ಹೇಳ್ತಾರೆ, ತುಂಬ ಹುಷಾರಾಗಿರಬೇಕು ಅಂತಂತ ಯಾಕೆ ಹೇಳ್ತಾರೆ ಅಂತಂದರೆ, ಫಸ್ಟ್ ಥಿಂಗು ಬ್ಲೀಡಿಂಗ್ ಆಗಬಹುದು, ಪ್ರೆಗ್ನೆಂಟ್ ಇದ್ದಾವಾಗ್ಲೂ ಬ್ಲೀಡಿಂಗ್ ಆಗಬಹುದು, ಡೆಲಿವರಿ ಟೈಮ್ನಲ್ಲೂ ಸಿವಿಯರ್ ಆಗಿ ಬ್ಲೀಡಿಂಗ್ ಆಗಬಹುದು. ಓಕೆ, ಯಾವುದೇ ಟೈಮಲ್ಲಿ ಬ್ಲೀಡಿಂಗು ನಾಟ್ ಗುಡ್ ಫಾರ್ ಎನಿವನ್, ಬೋತ್, ಆಯಿತಾ, ಮಗುಗೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ ಅಂತ. ಓಕೆ, ಸೊ ಹಾಗಾಗಿ ಪ್ಲೆಸೆಂಟ ಪ್ರೀವಿಯಾ ಇದ್ದಾವಾಗ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗಬಹುದು ಅಂತಂತಂದರೆ, ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂತಂತಂದರೆ ಮಗುವಿನ ಜೀವಕ್ಕೆ, ನಿಮ್ಮ ಜೀವಕ್ಕೆ ಅಪಾಯ ಬರುವಂತಹ ಸ್ಥಿತಿ, ಅಷ್ಟು ಹೆವಿ ಬ್ಲೀಡಿಂಗ್ ಏನಾದರೂ ಆಯಿತು ಅಂತಂತಂದರೆ ಆವಾಗ ಏನು ಮಾಡ್ತಾರೆ, ಡಾಕ್ಟರ್ಸ್ ಕಾಲ್ ತೊಗೊತಾರೆ, ಸಿ ಸೆಕ್ಷನ್ ಮಾಡಬೇಕು ಅಂತಂತ ಹೇಳ್ತಾರೆ, ಎಮರ್ಜೆನ್ಸಿ ಲೇಬರ್ ಅಂತಂತ ಹೇಳ್ತಾರೆ. ಅಂದರೆ ನಿಮಗೆ ಡೆಲಿವರಿ ಇನ್ನೂ ರೀಚ್ ಆಗಿಲ್ಲ, ನಿಮಗಿನ್ನೂ ತುಂಬ ಟೈಮ್ ಇದೆ, ಡೆಲಿವರಿ ಆಗೋದಕ್ಕೆ ಟೈಮ್ ಇದೆ, ಅದಕ್ಕಿಂತ ಮುಂಚೆನೇ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಂತಂದರೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗಿಯೋಣ ಅಂತ ಹೇಳಬಹುದು. ಓಕೆ, ಬ್ಲೀಡಿಂಗ್ ತುಂಬ ಆಯಿತು ಅಂತಂದರೆ ಅನಿಮಿಯಾ ಆಗುತ್ತೆ, ಲೋ BP ಆಗುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ. ಓಕೆ, ಎಲ್ಲನೂ ಅದು ಒಂದಕ್ಕೊಂದು ರಿಲೇಟೆಡ್. ಓಕೆ, ಯಾವಾಗ ಬ್ಲಡ್ ತುಂಬಾ ಲಾಸ್ ಆಗುತ್ತೆ, ಇದೆಲ್ಲ ಆಗುತ್ತೆ. BP ಕಮ್ಮಿ ಆಗುತ್ತೆ. BP ಕಮ್ಮಿ ಆಯಿತು ಅಂತಂತಂದರೆ ಮಗು ಉಳಿಯೋದಿಲ್ಲ. ಓಕೆ, ನಾನು ಒಬ್ಬರು ಫ್ರೆಂಡಿಗೆ ಲೋ BP ಇಂದಾಗಿ ಬೇರೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ಇಲ್ಲ, ಅವರಿಗೆ ಲೋ BP ಇತ್ತು, ಪ್ರೆಗ್ನೆನ್ಸಿಗಿನ ಮುಂಚೆಯಿಂದನೂ ಲೋ BP ಇತ್ತು. ಅದು ಒಂದೇ ಕಾರಣಕ್ಕೆ 9.5 ತಿಂಗಳು 10ನೇ ತಿಂಗಳು ನಡೀತಾ ಇದೆ, ಆವಾಗ ಮಗು ಹೊಟ್ಟೆನಲ್ಲೇ ತೀರ್ಕೊಂಡಿದೆ. ಓಕೆ, ಅವರು ನಾರ್ಮಲ್ಲಾಗಿ ಪೇನ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು, ಆ ಮೂಮೆಂಟಲ್ಲಿ ತೀರ್ಕೊಂಡಿದೆ ಮಗು, ಗೊತ್ತಾ. ಸೊ ವೆರಿ ಸ್ಕೇರಿ. ಎಷ್ಟು ಭಯ ಆಗುತ್ತೆ ಅಂತಂತಂದರೆ, ಮಗು ಕೈಗೆ ಬರೋದೇ ಒಂದು ಮಿರಾಕಲ್, ಆಯಿತಾ. ನಾನಂತೂ ಹಾಗೆ ಹೇಳ್ತೀನಿ, ನನಗೆ ಅದು ಮಿರಾಕಲ್ಲೇ. ಓಕೆ, ಏನಾದರೂ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾಯಿದೆ, ಹೀಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಏನಾದರೂ ಜೀವಕ್ಕೆ ಅಪಾಯ ಇದೆ ಅನ್ನೋವಂಥ ಸ್ಥಿತಿ ಇತ್ತು ಅಂತಂತಂದರೆ ಮಗುನ ಬೇಗ ಆಚೆ ತೆಗೆಯೋಣ ಅಂತ ಟ್ರೈ ಮಾಡ್ತಾರೆ. ಸೊ ಇಟ್ ಮೇ ಬಿ ಅ ಪ್ರಿಮೇಚರ್ ಡೆಲಿವರಿ ಅಂತಂದರೆ ಫುಲ್ ಅಟ್ಲೀಸ್ಟ್ 36 ವೀಕ್ಸ್ ಆದರೂ ರೀಚ್ ಆಗಿರಬೇಕು. 36 ವೀಕ್ಸೂ ರೀಚ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ನಿಮಗೆ ಸಿ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗಿತಾ ಇದ್ದಾರೆ ಅಂತಂತಂದರೆ ಆಬ್ವಿಯಸ್ಲಿ ಪ್ರೀಟರ್ಮ್ ಬೇಬಿ ಅಂತಲೇ ಹೇಳ್ತಾರೆ. ಓಕೆ, ಆ್ಯಂಡ್ ಈ ಪ್ರೀಟರ್ಮ್ ಬೇಬಿ ಇದ್ದವಾಗ ಏನಾಗುತ್ತೆ, ಲೋ ಬರ್ತ್ ವೇಟ್ ಇರುತ್ತೆ, ಮಗು ತುಂಬ ಸಣ್ಣ ಇರುತ್ತೆ, ಅಥವಾ ಅದರದ್ದು ವೇಟ್ ತುಂಬಾ ಕಮ್ಮಿ ಇರುತ್ತೆ, ಡೆವಲಪ್ಮೆಂಟಲ್ ಇಶ್ಯೂಸ್ ಇರುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆ ಅಂತಂದರೆ ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ಲ ಅಂತಂತ ಹೇಳಿ. ಓಕೆ, ಸ್ಟೆರಾಯ್ಡ್ಸ್ ಎಲ್ಲ ಕೊಡ್ತಾರೆ. ಇನ್ ಕೇಸ್ ಸ್ಟೆರಾಯ್ಡ್ಸ್ ಎಲ್ಲ ಕೊಟ್ಟು ಟೈಮ್ ತೊಗೊಂಡು ನಿಮಗೆ ಪ್ಲ್ಯಾನ್ ಮಾಡಿ ಸಿ ಸೆಕ್ಷನ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಗೆ ಏನಾದರೂ ಸಿ ಸೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂತು ಅಂತಂತಂದರೆ ಡಾಕ್ಟರ್ಸ್ ಆದರೂ ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಆ ಥರ ಸಿಚುವೇಶನ್ ಇದ್ದವಾಗ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರಬಹುದು, ಮಗುನ ಬರ್ತ್ ವೇಟ್ ಕಮ್ಮಿ ಇರಬಹುದು, ಪ್ರಿಮೇಚರ್ ಬೇಬಿ ಆಗಿರಬಹುದು. ಓಕೆ, ಈ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಯಾವಾಗ ನಿಮಗೆ ಪ್ಲೆಸೆಂಟ ಪ್ರೀವಿಯಾ ಇರುತ್ತೆ ಆವಾಗ. ಇದಿಷ್ಟೇ ಪ್ಲೆಸೆಂಟ ಪ್ರೀವಿಯಾ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.